ನಮ್ಮ ನಾರಾಯಣ ಸ್ವಾಮಿ ಸರ್ ಇದ್ದಾರೆ, ನಮ್ಮ ಇಂಟೆಲಿಜೆನ್ಸ್ ಜೊತೆಲಿದ್ದವರು ಮತ್ತು ಇತರೆ ಹಿರಿಯ ಅಧಿಕಾರಿಗಳೆಲ್ಲ ಸೇರಿದ್ದೀವಿ. ಸರ್, ನನ್ನ ಇದು ಭಾಗ್ಯ. ನಮ್ಮ DCP ಸಾಹೇಬರಾಗಿ ನಾನು ಬಂದಿದ್ದೇನೆ, ಎಲ್ಲ ನೋಡಲಿಕ್ಕೆ ಮತ್ತು ಮಾತಾಡಿಸಲಿಕ್ಕೆ ಒಂದು ಸಮಯ ಸಿಕ್ತು. ತುಂಬ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ತುಂಬ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮತ್ತು ನಾವು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅವ್ರ ಫ್ಯಾಮಿಲಿ ಅವ್ರಿಗೆ ಯೂಸ್ ಮಾಡ್ಕೋಬೇಕು ಅಂತ ತಿಳಿಸಿದ್ದೀವಿ. ಈಗ ಬೆಳಗ್ಗೆ ಆದ್ದರಿಂದ ಸ್ವಲ್ಪ ಕಡಿಮೆ ಜನ ಬಂದರೆ ಹೋಗ್ತಾ ಜನ ಸೇರ್ತಾರೆ ಸರ್, ಎಲ್ಲರಿಗೂ ತಿಳಿಸಿದ್ದೀವಿ ಮನೆಗಳಿಗೆ. ರಿಟೈರ್ ಆದಮೇಲೆ ಈ ರೀತಿ ಪೊಲೀಸ್ ಅಧಿಕಾರಿಗಳು ಎಷ್ಟು ಚಾಕುಚಕ್ಯವಾಗಿ ಇನ್ನೂ ಆಕ್ಟಿವ್ ಆಗಿ ಇರ್ತೀರಾ ಅಂದರೆ ಬೇರೆ ಅಸೋಸಿಯೇಷನ್ಗಳು ಯಾವುದೂ ಈ ಥರ ರಿಟೈರ್ಡ್ ಅಸೋಸಿಯೇಷನ್ ಆಕ್ಟಿವ್ನೆಸ್ ಕಾಣೋದಿಲ್ಲ ಸರ್. ಆ್ಯಂಡ್ ವಿ ವಿಲ್ ಆಲ್ಸೋ ಬಿ ರಿಟೈರ್ಡ್ ಒನ್ ಡೇ ಆ್ಯಂಡ್ ಐ ವಿಲ್ ಬಿ ಹ್ಯಾಪಿ ಟು ಜಾಯಿನ್ ಯು ಆಲ್ ವಿತ್ ದಿಸ್ ಅಸೋಸಿಯೇಷನ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ದಿಸ್ ಸರ್ ವಿತ್ ಆಲ್ ಯುವರ್ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಸಲಹೆ ಸೂಚನೆಗಳೆಲ್ಲರಿಗೆ. ಮತ್ತು ನೀವು ಫೇಸ್ ಮಾಡಿರುವಂಥ ಸಿಚುವೇಶನ್ಸು, ದೋಸ್ ಟೈಪ್ಸ್ ಆಫ್ ಪೊಲೀಸಿಂಗ್ ಟುಡೇ ಇಟ್ ಇಸ್ ನಾಟ್ ದೇರ್, ಬಟ್ ಯುವರ್ ಇಮೆನ್ಸ್ ನಾಲೆಡ್ಜ್ ಆ್ಯಂಡ್ ಇಮೆನ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ರಿಕ್ವೈರ್ಡ್. ಎನಿ ಡೇ ಎನಿ ಟೈಮ್ ಸರ್, ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅನಿಸಿದಾಗ ದಯವಿಟ್ಟು ನಮಗೆ ಕಾಲ್ ಮಾಡಿ. ನಿಮ್ಮ ಮಗ ತಮ್ಮ ಏನು ಕೊಡ್ತೀರೋ ಅಂದ್ಕೊಂಡು ಬೈದು ಬುದ್ಧಿ ಹೇಳಿ ಸರಿಪಡಿಸಿ ಸರ್, ಅದೊಂದು ರಿಕ್ವೆಸ್ಟು. We will always be there to listen to you. And once a policeman is always a policeman. That is what we feel. Whether you are retired or not, you are our boss. You follow hierarchy. That is what keeps us as policemen. And we will always have that due respect towards you. And ನಿಮ್ಮ ಬಗ್ಗೆ ಎಲ್ಲ ಬಗ್ಗೆ ಅಭಿಮಾನ ಎಲ್ಲ ಇರುತ್ತೆ ಸರ್. ಇಷ್ಟು ಮಾತೇಳಿ ಹೆಚ್ಚಿನ ಸಮಯ ತಗೊಳ್ಳದೆ ಇದು ಹಿರಿಯ ಅಧಿಕಾರಿಗಳಿದ್ದಾರೆ ಮಾತಾಡಬೇಕು. ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಈ ಉತ್ತಮದ ವೇದಿಕೆಗೆ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್. ಜೈ ಕರ್ನಾಟಕ, ಜೈ ಹಿಂದ್. ಸರ್, ಇವತ್ತೇನು ಹಮ್ಮಿಕೊಳ್ಳಲಾಗಿತ್ತು ಸರ್ ಕಾರ್ಯಕ್ರಮ? ಇವತ್ತು ನೋಡಿ, ಸಾಮಾನ್ಯವಾಗಿ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಗಾಗ ಈ ಮೆಡಿಕಲ್ ಚೆಕಪ್ ಕ್ಯಾಂಪ್ಗಳು ನಡೀತಾ ಇದ್ದೀವಿ. ಸೊ ಹಾಗೆಯೇ ಈ ಸಾರಿ ಕೂಡ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಸಂಸಾರ ಹೆಂಡತಿ ಮಕ್ಕಳಿಗೋಸ್ಕರ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಪೊಲೀಸ್ ಠಾಣಾ ಸಿಬ್ಬಂದಿ ಮತ್ತು ಸಾರ್ವಜನಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಮೆಡಿಕಲ್ ಚೆಕಪ್ ಕ್ಯಾಂಪ್ ಮಾಡಿಸ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಅದನ್ನು ವಿಶೇಷವಾಗಿ ವಾಸನ್ ಐ ಕೇರ್ನವರು ಇದನ್ನು ಅರೇಂಜ್ ಮಾಡಿದ್ದಾರೆ. ಕಣ್ಣು ಮತ್ತು ಹಲ್ಲಿಗೆ ಸಂಬಂಧಪಟ್ಟಂತೆ ಜನರಲ್ ಮೆಡಿಕಲ್ ಚೆಕಪ್ ಮತ್ತು ಶ್ರವಣ, ಈ ಹಲವಾರು ಕಾರ್ಯಕ್ರಮ ಇದು ಫ್ಯಾಕಲ್ಟಿನಲ್ಲಿ ಬ್ಲಡ್ ಚೆಕ್ ಮಾಡೋದು, ಇದನ್ನೆಲ್ಲ ಹಲವಾರು ವಿಷಯಗಳಲ್ಲಿ ಅದನ್ನು ಮೆಡಿಕಲ್ ಚೆಕಪ್ ನಡೀತಾ ಇದೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾಳ ಸಂತೋಷದ ಸುದ್ದಿ. ಇದು ನಮ್ಮದು ನಿರಂತರವಾಗಿ ನಡೀತಾ ಇದೆ. ಥ್ಯಾಂಕ್ ಯು ಸರ್. ಒಂದು ಮಾತು ಹೇಳಿ ಸರ್, ಇದು ಮಾತು ಹೇಳಿ ಸರ್, ಹೇಳಿ ಸರ್. ಕರ್ನಾಟಕ ರಾಜ್ಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಈ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದರಿಂದ ಕೇವಲ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ಈಗ ಸೇವೆಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಬರ್ಬೋದು. ಆಮೇಲೆ ನಿಮಗೆ ಗೊತ್ತಿದೆ, ಮಾಗಡಿ ರೋಡು ಪೊಲೀಸ್ ವಸತಿಗೃಹ ರಸಮುಚ್ಚ ಎಲ್ಲಿದೆ, ಅದರೊಳಗೆ ಸುಮಾರು ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಗಳು ವಾಸ ಇದ್ದಾರೆ. ಅವರ ಕುಟುಂಬ ವರ್ಗದವ್ರಿಗೂ ಇದು ಅನುಕೂಲ ಆಗಲಿ ಅಂಥೇಳಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಕರ್ನಾಟಕ ನಿವೃತ್ತ ಪೊಲೀಸ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಕೇವಲ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಅಲ್ಲ, ಪರಿಸರದ ಬಗ್ಗೆ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಆಮೇಲೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದರೊಳಗೆ ಮುಖ್ಯವಾಗಿ ಅಪ್ರತಿಮ ಸೇವೆ ಮಾಡಿದಂಥ, ಅಂದರೆ ಪೊಲೀಸ್ ಇಲಾಖೆ ವ್ಯಾಪ್ತಿಯ ಹೊರಗಡೆ ಸೇವೆ ಮಾಡಿದಂಥ ಕೆಳಹಂತದ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಗೌರವವನ್ನು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದೇನೂ ಹಮ್ಮಿಕೊಳ್ಳೋಣ. ಥ್ಯಾಂಕ್ ಯು ಸರ್.